ತರೀಕೆರೆ ಬಸ್ ನಿಲ್ದಾಣ ಶಂಕುಸ್ಥಾಪನೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನಲ್ಲಿ ಕರ್ನಾಟಕ ಸರ್ಕಾರದ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಇಂದು ತರೀಕೆರೆಯಲ್ಲಿ ನೂತನ ಬಸ್ ನಿಲ್ದಾಣದ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ. ಶಕ್ತಿ ಯೋಜನೆಯಡಿ 1,57,66,000 ಮಹಿಳೆಯರು ಕಡೂರು ಘಟಕದಲ್ಲಿ ಪ್ರಯಾಣಿಸಿರುವ ದಾಖಲೆ ಇದೆ. ಹೆಚ್ಚಿನ ಮಹಿಳೆಯರು ಪ್ರಯಾಣಿಸುತ್ತಿರುವುದರಿಂದ ರಾಜ್ಯ ರಸ್ತೆ ಸಾರಿಗೆ ಬಸ್ಗಳನ್ನು ಹೆಚ್ಚಿಸಲಾಗುತ್ತಿದೆ. 9,15,00,000 ರೂಪಾಯಿ ವೆಚ್ಚದಲ್ಲಿ ನೂತನ ಬಸ್ ನಿಲ್ದಾಣ ನಿರ್ಮಾಣ ಆಗಲಿದೆ. ಡಿಪೋ ನಿರ್ಮಾಣಕ್ಕಾಗಿ 3 ಕೋಟಿ ರೂಪಾಯಿ ಅನುದಾನ ಕೂಡ ಬಿಡುಗಡೆ ಮಾಡಲಾಗಿದೆ. ಚಿಕ್ಕಮಗಳೂರು, ಶಿವಮೊಗ್ಗ, ತುಮಕೂರು, ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಖಾಸಗಿ ಬಸ್ಸುಗಳು ಹೆಚ್ಚಾಗಿ ಓಡಾಡುತ್ತಿವೆ. ಆದ್ದರಿಂದ ಗ್ರಾಮಾಂತರ ಪ್ರದೇಶಗಳಲ್ಲಿ ಶಾಲಾ ಮಕ್ಕಳಿಗೆ ಅನುಕೂಲವಾಗುವಂತೆ ಬಸ್ಗಳನ್ನು ಬಿಡಲಾಗುವುದು. ತರೀಕೆರೆಯಲ್ಲಿ ಎಆರ್ಟಿಒ ಕಚೇರಿ ಕಟ್ಟಡ ನಿರ್ಮಾಣಕ್ಕೆ ಶಾಸಕರು ಜಾಗ ಒದಗಿಸಿದರೆ ಕಟ್ಟಡವನ್ನು ನಿರ್ಮಿಸುವ ಭರವಸೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತರೀಕೆರೆ ಶಾಸಕ ಜಿಎಚ್ ಶ್ರೀನಿವಾಸ್ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೀಡಿದ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಜನರ ಆದಾಯ ಹೆಚ್ಚಾಗಿದೆ. ಕರ್ನಾಟಕ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. 8 ಕೋಟಿ ರೂಪಾಯಿ ಅನುದಾನದಲ್ಲಿ ಪುರಸಭಾ ಕಟ್ಟಡ, 1 ಕೋಟಿ ರೂಪಾಯಿ ಅನುದಾನದಲ್ಲಿ ಬಯಲು ರಂಗಮಂದಿರ ನಿರ್ಮಾಣವಾಗುತ್ತಿದೆ. ತರೀಕೆರೆ ಕ್ಷೇತ್ರ ಅಭಿವೃದ್ಧಿಗೆ ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ನೀಡಲಾಗಿದೆ. ಕುವೆಂಪು ವಿಶ್ವವಿದ್ಯಾಲಯ, ಅಜ್ಜಂಪುರ, ಶಿವನಿ, ಬುಕ್ಕಬುಂದಿ, ಬೆಟ್ಟದಹಳ್ಳಿ, ಕೋರನಹಳ್ಳಿ, ಬೀರೂರು ಹಾಗೂ ಕಡೂರು ಮಾರ್ಗಗಳಿಗೆ ಗ್ರಾಮಾಂತರ ಬಸ್ಸುಗಳ ಅಗತ್ಯವಿದೆ. ತರೀಕೆರೆ ಬಸ್ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣ ಬಸ್ ನಿಲ್ದಾಣ ಎಂಬ ನಾಮಕರಣ ಮಾಡುವಂತೆ ವಿನಂತಿಸಿದ್ದಾರೆ. ಹೊಸೂರಿನಲ್ಲಿ ಡಿಪೋ ನಿರ್ಮಾಣಕ್ಕೆ ಅಡೆತಡೆಗಳಿದ್ರೂ ನಿವಾರಿಸಿ ಕಾರ್ಯ ಆರಂಭವಾಗಿದೆ ಎಂದು ಹೇಳಿದ್ದಾರೆ. ಪುರಸಭಾ ಅಧ್ಯಕ್ಷ ವಸಂತ್ ಕುಮಾರ್ ಕವಾಲಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಯು ಫಾರೂಕ್ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ತರೀಕೆರೆ ಮತ್ತು ಅಜ್ಜಂಪುರ ತಾಲೂಕಿನ ಬಂಜಾರ ಸಮುದಾಯದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಮುಖಂಡರುಗಳು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಒಳ ಮೀಸಲಾತಿ ವರ್ಗೀಕರಣದಲ್ಲಿ ಅನ್ಯಾಯವಾಗಿರುವ ಕುರಿತು ಮನವಿಯನ್ನ ಸಲ್ಲಿಸಿದ್ದಾರೆ. ಸಾರಿಗೆ ನಿಗಮದ ನಿರ್ದೇಶಕ ಇಬ್ರಾಹಿಂ ಮೈಗೂರ್, ಪುರಸಭಾ ಉಪಾಧ್ಯಕ್ಷೆ ಪಾರ್ವತಮ್ಮ ತಿಮ್ಮಯ್ಯ, ಸ್ಥಾಯಿ ಸಮಿತಿ ಅಧ್ಯಕ್ಷ ಅಂಜಯ್ಯ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಚ್ ವಿಶ್ವನಾಥ್, ಪುರಸಭಾ ಮಾಜಿ ಅಧ್ಯಕ್ಷ ಪ್ರಕಾಶ್ ವರ್ಮಾ, ಅಜ್ಜಂಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಯಾನಂದ್, ಬಗರ್ ಹುಕ್ಕುಂ ಸಮಿತಿ ಸದಸ್ಯ ಜಗದೀಶ, ನೌಕರ ಸಂಘದ ಅಧ್ಯಕ್ಷ ಅನಂತಪ್ಪ, ಅಜ್ಜಂಪುರ ನೌಕರರ ಸಂಘದ ಅಧ್ಯಕ್ಷ ಪುಟ್ಟಸ್ವಾಮಿ, ಪುರಸಭಾ ಮಾಜಿ ಅಧ್ಯಕ್ಷ ಟಿಎಸ್ ರಮೇಶ್, ತಾಲೂಕಾ ಗ್ಯಾರಂಟಿ ಸಮಿತಿ ಸದಸ್ಯ ಎಚ್ಎಸ್ ಮೆಹಬೂಬ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಭಾಗ್ಯಲಕ್ಷ್ಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಪ್ರದೀಪ್ ಹೆಚಿ, ಪ್ರಜಾಪವರ್ ಟಿವಿ, ತರೀಕೆರೆ. ವೀರಪ್ಪ ಹೊಸರು ಕೂಡ ಬಸ್ಗಳು ನಿಲ್ಲಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ ಅವರು ಜನ ಕೂಡ ಅಷ್ಟೇ ಖುಷಿಯಾಗಿದ್ದಾರೆ. ಆನ್ ದ ವೇ ಹೋಗ್ತಾ ಬಸ್ ಸ್ಟಾಪ್ ಮಾಡೋದು 5 ನಿಮಿಷ ಮಾಡಿ ಇದರಿಂದ ತುಂಬಾ ಜನಕ್ಕೆ ಅನುಕೂಲ ಆಗಿದೆ ಅನ್ನೋ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಸರ್. ಇವತ್ತು ಎಆರ್ಟಿ ಆಫೀಸ್ ಇಂದ ಕೊಟ್ಟಿದ್ದೀವಿ ಸರ್. ಇಡೀ ರಾಜ್ಯದಲ್ಲಿ 2 ಕೊಟ್ರಿ ಸರ್. ಅದು ನಮಗೆ ನಿಮ್ಮ ಅನುಗ್ರಹದಿಂದ ತರೀಕೆರೆಗೆ ಒಂದು ಕೊಟ್ಟಿದ್ದಾರೆ ಎಆರ್ಟಿ ಆಫೀಸ್. ಇಡೀ ರಾಜ್ಯದಲ್ಲಿ ಅವಾಗ 3 ಆಗಿದ್ದು, ಅದನ್ನ ತರೀಕೆರೆಗೆ ನಾನೊಂದು ಪತ್ರ ಹಾಕ್ತಾನೆ ಇರ್ತೀನಿ. ಅದಕ್ಕೆ ನೋಡಿ ತುಂಬಾ ಜನ MLAಗಳು ತುಂಬಾ ಜನ ಅವತ್ತು ಬಂದು ಉದ್ಘಾಟನೆ ಮಾಡಿದ್ದೆ. ಅವತ್ತು ಮಳೆ ಬೇರೆ ಜಾಸ್ತಿ ಇತ್ತು. ಮತ್ತೆ ಜಾಗ ಇನ್ನೂ ಕೊಟ್ಟಿಲ್ಲ ಶ್ರೀನಿವಾಸ್ ಅವರು. ಬಾಡಿಗೆ ಯಾವ್ದು ಸೊಸೈಟಿ ಜಾಗದಲ್ಲೇ ಇಟ್ಟಿದ್ದಾರೆ. ನನ್ನ ಅಸೆಂಬ್ಲಿಗೂ ಕ್ವಶನ್ ಹಾಕಿದ್ರು, ಜಾಗ ಕೊಟ್ಟರೆ ಬಿಲ್ಡಿಂಗ್ ಕಟ್ಸ್ಕೊಡ್ತೀನಿ. ಶ್ರೀನಿವಾಸ್ ಆರ್ಟಿ ಆಫೀಸ್, ಎಆರ್ಟಿ ಆಫೀಸ್ಗೆ ಜಾಗ ಕೊಟ್ಟರೆ ಬಿಲ್ಡಿಂಗ್ ಕಟ್ಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. 2ನೇದು. ಆಮೇಲೆ 3ನೇದು ಡಿಪೋ ಜಾಗನೂ ತೋರಿಸಿದ್ರು. DULT-ಇಂದನೂ ಅರ್ಧ ಹಣ ಕೊಟ್ಟಿದ್ದಾರೆ. ಉಳಿದಿರ್ತಕ್ಕಂಥ ಹಣ KSRTC-ಯಿಂದ ಹಾಕಿ ಅದನ್ನು ಕೂಡ ಮಾಡಿಕೊಡ್ತೀವಿ ಅಂತ ಹೇಳ್ತೀವಿ. 3ನೇದು. ಆಮೇಲೆ ಬಸ್ಸಸ್ಸು ಇದೆ, ಏನಂದ್ರೆ ಪ್ರೈವೇಟ್ ಬಸ್ಸಸ್ಸು ನಾನು ದುಡ್ಡು ಕೊಡ್ಬೇಕಲ್ಲ, ಅದರಿಂದ ಹೆಚ್ಚು KSRTC ಬಸ್ಸಸ್ ಬೇಕು ಅಂತ ಶ್ರೀನಿವಾಸ್ ಅವರು ಗೊತ್ತಾಗ ಅದು ಕೂಡ ಈಗ 2,000 ಬಸ್ಸು ನಮ್ಮ ಮುಖ್ಯಮಂತ್ರಿಗಳು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. FD-ದಲ್ಲಿದೆ. FD-ಇಂದ ಕ್ಯಾಬಿನೆಟ್ ಬರುತ್ತೆ. ಕ್ಯಾಬಿನೆಟ್ ಬಂದಾದ್ಮೇಲೆ ಟೆಂಡರ್ ಆಗುತ್ತೆ. ಟೆಂಡರ್ ಆದ್ಮೇಲೆ KSRTC-ಗೆ 2,000 ಬಸ್ಸಲ್ಲಿ 900 ಬಸ್ಸು ಕೊಟ್ಟಿದ್ದೀನಿ. ಉಳಿದಿರ್ತಕ್ಕಂಥದ್ದು ವಾಯುವ್ಯ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಿದ್ದೀನಿ. BMTC ಕೊಟ್ಟಿಲ್ಲ. ಕಾರಣ ಏನಂದ್ರೆ ಅಲ್ಲಿ ಎಲೆಕ್ಟ್ರಿಕ್ ಬಸ್ಸಸ್ಸು ಸಾಕಷ್ಟು ಬರೋದ್ರಿಂದ ಆ ಬಸ್ಸಸ್ ಬಂದಮೇಲೆ ಆ ಬಸ್ಸಸ್ಸು ಕೂಡ ಆದಷ್ಟು 4 ತಿಂಗಳಾಗಿರುತ್ತೆ. ಯಾಕೆ ಟೆಂಡರ್ ಆಗಿ ಎಲ್ಲ ಬರೋಷ್ಟರಲ್ಲಿ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ನಮ್ಮ ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಆದಮೇಲೆ ನಮ್ಗೆ ಒತ್ತಡ ಜಾಸ್ತಿ ಆಯಿತು. ಮೊದಲು ನಮ್ಮ 4 ಕಾರ್ಪೊರೇಷನ್ ಬಸ್ಸುಗಳಲ್ಲಿ 80-85 ಲಕ್ಷ ಓಡಾಡ್ತಾ ಇದ್ರು ಒಂದು ದಿನಕ್ಕೆ. ಈ 1 ಕೋಟಿ